ಬೆಂಗಳೂರಿನ ಇತರೆ ಸುದ್ದಿಗಳನ್ನು ನೋಡೋಣ ಜಸ್ಟ್ ಫೈನಲಿ. ಬೆಂಗಳೂರಿನ ಬಿಲ್ಡರ್ ಮನೆಯಲ್ಲಿ 18 ಕೋಟಿ ಚಿನ್ನಾಭರಣ ಕಳ್ಳತನ ಕೇಸ್ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಹೊರಬಂದಿದೆ. ನೇಪಾಳಿ ದಂಪತಿಯು ದೇಶದ ಅನೇಕ ಕಡೆ ಕಳ್ಳತನ ಮಾಡಿರುವುದು ಬಯಲಾಗಿದೆ. ಬೇರೆ ಬೇರೆ ಹೆಸರು ಇಟ್ಕೊಂಡು 2025ರ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ 16 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಗರಿಸಿದ್ರಂತೆ. ಮಾರತಹಳ್ಳಿ ಠಾಣೆ ಪೊಲೀಸರು ನೇಪಾಳಿ ಗ್ಯಾಂಗ್ ಪತ್ತೆಗೆ ಬಲೆ ಬೀಸಿದೆ. ಇನ್ನೊಂದು ಕಡೆ ಚಿನ್ನಾಭರಣ ಕಳೆದುಕೊಂಡು ಬಿಲ್ಡರ್ ಶಿವಕುಮಾರ್ ದಂಪತಿ ಕಣ್ಣೀರು ಹಾಕ್ತಿದ್ದಾರೆ. ಇದು 36 ವರ್ಷದ ಇದು ನಮ್ಮ ಸಂಪಾದನೆ. ನಾನು ನಮ್ಮ ಮಿಸ್ಸಸ್ ಹೊಟ್ಟೆ ಕಟ್ಟಿ ಮಾಡಿರುವಂಥ ಸಂಪಾದನೆ. ಬಟ್ ಇದು 18 ಕೋಟಿ ಏನು ಲೆಕ್ಕ ಹೇಳ್ತಿದ್ದಾರೆ ಅಂದರೆ ಇವತ್ತಿನ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಅದು ಅಷ್ಟೊಂದು ಲೆಕ್ಕ ಅಂತ ಹೇಳ್ತಿದ್ದೆ. ಬಟ್ ಅಷ್ಟು ವರ್ತು ನಾವು ಸುಮಾರು 36 ವರ್ಷದಿಂದ ನಮ್ಮ ತಾಯಿದು ಒಂದು ಸ್ವಲ್ಪ ಸೆಂಟಿಮೆಂಟ್ಸ್ ಇತ್ತು, ನಮ್ಮ ಮಿಸ್ಸಸ್ದು ಒಂದು ಸ್ವಲ್ಪ ಸೆಂಟಿಮೆಂಟ್ಸ್ ಇತ್ತು, ಅದು ಸ್ವಲ್ಪ ಒಡವೆಗಳಿದ್ದವು. ಸುಪ್ರಭಾತ ಹಾಡಿನ ವಿಚಾರಕ್ಕೆ ದೇವಸ್ಥಾನದ ಪೂಜಾರಿ ಹಾಗೂ ಅನ್ಯಕೋಮಿನ ಯುವಕನ ಮಧ್ಯೆ ಕಿರಿಕಾಗಿದೆ. ದೊಡ್ಡಬಳ್ಳಾಪುರದ ಶಾಂತಿನಗರದ ಶನಿ ಮಹಾತ್ಮ ದೇಗುಲದ ಬಳಿ ಘಟನೆ ನಡೆದಿದೆ. ಮನೆಯಲ್ಲಿ ತಾಯಿ ಮಲಗಿದ್ದಾರೆ. ಸೌಂಡ್ ಕಡಿಮೆ ಮಾಡುವಂತೆ ಯುವಕ ಖ್ಯಾತಿ ತೆಗೆದಿದ್ದಾನೆ. ದೇವಸ್ಥಾನದ ಪೂಜಾರಿ ನೀಡಿದ ದೂರಿನನ್ವಯ ಎನ್ಸಿಆರ್ ದಾಖಲಿಸಿಕೊಂಡ ಪೊಲೀಸರು ಎರಡೂ ಕಡೆಯವರಿಗೂ ಬುದ್ಧಿವಾದ ಹೇಳಿದ್ದಾರೆ. ತರಕಾರಿ, ಹಣ್ಣು, ಚಿನ್ನ, ಬೆಳ್ಳಿ ಬೆಲೆ ಏರಿಕೆ ನಡುವೆ ದಿನನಿತ್ಯದ ದಿನಸಿಯು ಜನಸಾಮಾನ್ಯರ ಜೇಬು ಸುಡುತ್ತಿದೆ. ಅಕ್ಕಿ, ಬೇಳೆಕಾಳು, ಮೆಣಸಿನಕಾಯಿ ಬೆಲೆಯಲ್ಲಿ ಏರಿಕೆಯಾಗಿದೆ. ಬೇರೆ ಬೇರೆ ದೇಶಗಳಿಗೆ ಅಕ್ಕಿ ರಫ್ತು ಹೆಚ್ಚಳದ ಹಿನ್ನೆಲೆ ಅಕ್ಕಿ ಕೆಜಿಗೆ 5 ರಿಂದ 6 ರೂಪಾಯಿ ಏರಿಕೆಯಾಗಿದೆ. ಹಾಗೆಯೇ ಕಡಲೆ ಬೀಜ, ಮೆಣಸಿನಕಾಯಿಯ ಬೆಲೆಯು ಕೆಜಿಗೆ 50 ರೂಪಾಯಿ ಏರಿಕೆಯಾಗಿದೆ. ವಿವಿಧ ಬೇಳೆಕಾಳುಗಳ ಬೆಲೆಯು ಕೆಜಿಗೆ 10 ರಿಂದ 20 ರೂಪಾಯಿ ಏರಿಕೆಯಾಗಿದೆ. ಹಣ ನೀಡಿ ವರ್ಷಗಳೇ ಕಳೆದ್ರೂ ನಿವೇಶನ ಹಂಚಿಕೆಯಾಗಿಲ್ಲವೆಂದು ಅರ್ಜಿದಾರರು ರಾಜೀವ್ ಗಾಂಧಿ ವಸತಿ ನಿಗಮದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ ಬಾರಿ ಪ್ರತಿಭಟನೆ ಮಾಡಿದ್ದ ಕಾರಣ ಜನವರಿ 31ಕ್ಕೆ ಮನೆ ನೀಡೋದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಭರವಸೆ ಈಡೇರದ ಹಿನ್ನೆಲೆ ಮತ್ತೆ ಬೀದಿಗಿಳಿಯುವ ಸ್ಥಿತಿ ಬಂದಿದೆ.